ಬಂದಿದ್ದಾರೆ ನಮ್ಮ ಜೊತೆ ತೀರ್ಥಂಕರರು. ಅದಕ್ಕೆ ನಮಗೆ ಬಸ್ದಿಗೆ ಕರ್ಕೊಂಡು ಹೋದ್ರು. ತುಂಬ ಪೀಸ್ಫುಲ್ ಆಗಿ, ಇದು ತುಂಬಾನೇ ಓಲ್ಡ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಫ್ರೆಂಡ್ಸ್, ಇವತ್ತು ನಾನು ಇವಾಗ ಹೊಸಮನಲ್ಲಿರುವಂತಹ ತೀರ್ಥಂಕರ ವನದಲ್ಲಿದ್ದೇನೆ. ಎಸ್, ಇಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ ನಮ್ಮ ಜೊತೆ ನಂದಿನಿ ಮ್ಯಾಮ್ ಇದ್ರಲ್ಲ, ಅವರಿಗೆ ಇಲ್ಲಿ ಬರಬೇಕಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. ಅವರು ಸಸ್ಯಗಳ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾರೆ, ಸೊ ಬುಕ್ ಎಲ್ಲ ಬರಿತಾ ಇರ್ತಾರೆ. ಸೊ ಹಾಗೆ ಅವರು ಇಲ್ಲಿ ಬಂದಿದ್ದಾರೆ ನಮ್ಮ ಜೊತೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರೆಬೇಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ತೀರ್ಥಂಕರ ವನದಲ್ಲಿ ಏನಿದೆ? ಜೈನ ಧರ್ಮದ 24 ತೀರ್ಥಂಕರರು ಬೇರೆ ಬೇರೆ ವೃಕ್ಷದ ಅಡಿಯಲ್ಲಿ ತಪಸ್ಸು ಮಾಡಿದ್ದಾರೆ. ಅದು ಯಾವ್ಯಾವ ವೃಕ್ಷ, ಯಾವ ಯಾವ ವೃಕ್ಷದಲ್ಲಿ ಯಾವ್ಯಾವ ತೀರ್ಥಂಕರರು ತಪಸ್ಸು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನಿಮಗೆ ನೋಡ್ಬೋದು. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಸುಮತಿನಾಥ ತೀರ್ಥಂಕರರು ತ್ರಿಯಾಂಕು ಎಂಬ ವೃಕ್ಷದ ಕೆಳಗೆ ತಪಸ್ಸು ಮಾಡ್ತಾಯಿದ್ರಂತೆ. ಹಾಗೆಯೇ 24 ಬೇರೆ ಬೇರೆ ತೀರ್ಥಂಕರರ ತಪಸ್ಸು ಮಾಡಿದ ವೃಕ್ಷಗಳು ಕೂಡ ಇಲ್ಲಿವೆ, ನೀವು ನೋಡ್ತಾ ಹೋಗ್ಬೋದು. ಚಂದ್ರಪ್ರಭಾ ತೀರ್ಥಂಕರರು, ಅದಕ್ಕೆ ನಾಗಕೇಸರಿ ವೃಕ್ಷ. ನೀವು ತೀರ್ಥಂಕರ ವನಕ್ಕೆ ಎಂಟ್ರಿ ಕೊಡುವ ತಕ್ಷಣ ನಿಮ್ಗೆ ಇದನ್ನು ನೋಡ್ಬೋದು. ಹಸು ಮತ್ತು ಸಿಂಹದ ಸ್ನೇಹವನ್ನು ನೋಡ್ಬೋದು. ಅದರ ಮರಿ ಇದರ ಹಾಲು ಕುಡಿತಾರೆ, ಇದರ ಮರಿ ಅದರ ಹಾಲು ಕುಡಿತಾ ಇದೆ. ವಿಮಲನಾಥ ತೀರ್ಥಂಕರರು ಈ ಜಾಂಬು ವೃಕ್ಷದ ಕೆಳಗೆ ತಪಸ್ಸು ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿರ್ಬೋದಲ್ಲ, ಎಷ್ಟು ಚೆನ್ನಾಗಿದೆ ಹೂ ನೋಡಿ, ಪಿಂಕ್ ಹೂ ಬೀಳೋದು. ಕೆಲವು ವೃಕ್ಷಗಳು ಎಲ್ಲಿಂದ ತೊಗೊಂಬಂದಿದ್ದಾರೆ, ಯಾಕಂದರೆ ಇಲ್ಲಿ ಲೋಕಲಲ್ಲಿ ಆಗೋದಿಲ್ಲ. ಕೆಲವು ವೃಕ್ಷಗಳು ಅದನ್ನು ನಾರ್ತ್ ಇಂಡಿಯಾ ಆ ಕಡೆಯಿಂದೆಲ್ಲ ಹುಡುಕಿ ತಂದು ನೆಟ್ಟಿದ್ದಾರೆ. ಕೆಲವು ವೃಕ್ಷಗಳನ್ನು ನೋಡಿದಾಗ ಈ ವೃಕ್ಷ ನಮಗೆ ಪರಿಚಯ ಇದೆ ಅನಿಸ್ತಾ ಇತ್ತು. ಕೆಲವು ವೃಕ್ಷಗಳು ನಮಗೆ ಪರಿಚಯ ಇಲ್ಲದ ವೃಕ್ಷಗಳು ಕೂಡ ಇದೆ. ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತಿದ್ದಲ್ಲ, ಸೊ ಹಾಗಾಗಿ ನನಗೆ ಅಲ್ಲಿ ಹೋಗಿದ್ದಾಗ ಆದಂತಹ ಕೆಲವು ಘಟನೆಗಳು ನೆನಪು ಹೋಗಿದೆ. ಅದು ವೃಕ್ಷಗಳನ್ನು ನೋಡಿದ್ದು ಇಲ್ಲ ನಾನು ನಿಮಗೆ ಕರೆಕ್ಟಾಗಿ ಹೇಳ್ಬೋದಿತ್ತು. ಕೆಲವು ವೃಕ್ಷಗಳು ನಮಗೆ ಪರಿಚಯ ಇರುತ್ತಲ್ಲ, ಅಂಥ ವೃಕ್ಷಗಳದ್ದು. ನೀವು ನೋಡ್ಬೋದು, ನೇಮಿನಾಥ ತೀರ್ಥಂಕರರು ತಪಸ್ಸು ಮಾಡ್ತಿದ್ದ ವೃಕ್ಷ. ಇದು ಬಿದಿರಿನ ವೃಕ್ಷ, ಆದರೆ ನಮ್ಮಲ್ಲಾಗುವಂಥ ಬಿದಿರಿನ ವೃಕ್ಷ ಅಲ್ಲ. ನೀವು ನೋಡ್ಬೋದು ಅದರ ಕಾಂಡ ಹೇಗಿದೆ ಅಂತ ನೋಡಿ. ಇಲ್ಲಿ ಗಂಟಾಗಿರುವಂತಹ ಕಾಂಡ. ನೀವು ನೋಡ್ಬೋದು ಗುಲಗಂಜಿ ಬೀಜ ಕೂಡ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅದು. ಆ ಮರದ ಕೆಳಗೂ ಕೂಡ ತಪಸ್ಸು ಮಾಡಿದ್ದಾರೆ. ಈ ತೀರ್ಥಂಕರರ ವನ ಇರೋದು ನಾರಾವಿ ಹತ್ರ ಇರುವಂತಹ ಸೂರ್ಯ ಟೆಂಪಲ್ನ ಹತ್ತಿರ. ಇಲ್ಲೇ ಮುಂದೆ ಹೋಗ್ತಾ ಇರಬೇಕಾದ್ರೆ ನಮಗೆ ಪಾರಿಜಾತದ ಗಿಡ ಸಿಕ್ತು. ಪಾರಿಜಾತದ ಹೂ ಸಿಕ್ಕಿದ್ರೆ ಮುಡಿಲೇಬೇಕಂತೆ ಮುತ್ತೈದೆಯವರು, ಹಾಗೆ ಹೋಗಬಾರ್ದಂತೆ. ಎಸ್, ನಾವು ಅಲ್ಲಿಂದ ಸೂರ್ಯ ಟೆಂಪಲ್ಗೆ ಹೋದ್ವಿ, ಅಲ್ಲೇ ಇರೋದು ಹತ್ರನೇ.
ಕರ್ನಾಟಕದಲ್ಲೇ ಸೂರ್ಯ ಟೆಂಪಲ್ ಇರೋದು ತುಂಬಾ ಅಪರೂಪ ಅಂತ ಹೇಳ್ಬೋದು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ನಾರವಿಯಲ್ಲಿದೆ, ಇನ್ನೊಂದು ಮರೋಳಿ ಅಂತ ಮಂಗಳೂರಿನಲ್ಲಿದೆ. ಇದು ತುಂಬಾ ಓಲ್ಡೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು. 2011ನಲ್ಲಿ ರಿನೋವೇಷನ್ ಆಗಿದ್ದು. ಇದು 14th ಸೆಂಚುರಿಯಲ್ಲಿ ಕಟ್ಟಿದಂಥ ದೇವಸ್ಥಾನ ಆಗಿತ್ತಂತೆ. ರಮಾದೇವಿ ಅಂತ ಶ್ರೀಮಂತ ಮಹಿಳೆ, ರಾಮರ ಗುತ್ತಿಗೆ ಸೇರಿದಂತಹ ಮಹಿಳೆ ಈ ದೇವಸ್ಥಾನವನ್ನು ಕಟ್ಟಿದ್ದಂತೆ. ಕನಸಿನಲ್ಲಿ ದೇವರು ಬಂದು ಏನೋ ಹೇಳಿದ್ದು, ಆ ಥರದ ಸ್ಟೋರಿ ಇದೆ. ನೀವು ಇಲ್ಲಿ ನೋಡ್ಬೋದು, ಕುದುರೆ ಮುಖ ಇದೆ, ಕೆಳಗಡೆ ಆನೆಯ ಚಿತ್ರ ಇದೆ. ದೇವಸ್ಥಾನದಲ್ಲಿ ನಮಗೆ ನಾಗಲಿಂಗ ಪುಷ್ಪ ಕೊಟ್ಟರು. ನಾನು ಫಸ್ಟ್ ಟೈಮ್ ನೋಡೋದು. ನೀವು ನೋಡಿದ್ರಾ? ಫಸ್ಟ್ ಟೈಮ್ ನೋಡೋದಾ ಏನು? ಕಮೆಂಟ್ ಮಾಡಿ ಆಯಿತಾ. ನೋಡಿ, ಅದರೊಳಗೆ ಹೆಡೆ ಎತ್ತಿದ ನಾಗಂತರ, ಹಾಗೆ ಅದ್ರ ಮಧ್ಯ ಲಿಂಗ ಇದೆ. ದೇವಸ್ಥಾನದಲ್ಲಿ ಆ ದಿನ ಊಟ ಇತ್ತು. ಅಯ್ಯಪ್ಪ ಮಾಲೆ ಹಾಕಿದವರು, ಅಯ್ಯಪ್ಪನಲ್ಲಿ ಹೋಗುವವರು. ಸೊ ಹಾಗಾಗಿ ಊಟ ಇತ್ತು. ನಾವಲ್ಲಿ ಊಟ ಮಾಡಿ ಮತ್ತೆ ಅಲ್ಲಿಂದ ಹೊರಟ್ವಿ. ನಂದಿನಿ ಮೇಡಮ್ಗೆ ಸ್ವಲ್ಪ ತೀರ್ಥಂಕರ ವನದ ಬಗ್ಗೆ ಮಾಹಿತಿ ಬೇಕಿತ್ತು. ಅದಕ್ಕೆ ಜೈನ ಧರ್ಮದ ಒಬ್ಬರು ಬಂದು ಅದರ ಬಗ್ಗೆ ಮಾಹಿತಿ ಕೊಟ್ಟರು. ಅವರು ನಮಗೆ ಬಸ್ದಿಗೆ ಕರ್ಕೊಂಡು ಹೋದರು. ಆ ಬಸ್ದಿ ರಿನೋವೇಷನ್ ಆಗಬೇಕಿತ್ತು. ತುಂಬ ಹಳೆಯ ಬಸ್ದಿ, ತುಂಬಾ ಪೀಸ್ಫುಲ್ ಆಗಿತ್ತು ಮಾತ್ರ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು 24 ತೀರ್ಥಂಕರರು. ದೇವರ ಗರ್ಭಗುಡಿಯನ್ನು ಓಪನ್ ಮಾಡಿದ್ರು. ನಮಗೆ ದೂರದಿಂದ ನೋಡ್ಬೇಕಾದ್ರೆ ಅದೆಷ್ಟು ಖುಷಿ ಆಯಿತು ಅಂದರೆ ತುಂಬ ಪೀಸ್ಫುಲ್ ಆಗಿತ್ತು ಮಾತ್ರ. ಅವಾಗ ಭೈರವ ಕಾರ್ಕಳ ಅರಸು ಮತ್ತೆ ಅಜ್ಜಿಲ ಅಂತ ಹಳದಂಗಿ ಅರಸು ಅವರಿಗೆ ಜಗಳ ಯುದ್ಧ ಆದಾಗ ಭೈರವ ಅರಸು ಈ ಮೂರ್ತಿಗೆ ಬೈ ಹುಲ್ಲಾಗಿ ಬೆಂಕಿ ಹಾಕಿದ್ರು. ಅದು ತುಂಬ ಸೀಟಿದಾಗ ಆಗಿತ್ತು. ಮೊದಲು ಸೂರ್ಯನಾರಾಯಣ ದೇವರ ಗರ್ಭಗುಡಿಯು ಪೂರ್ವಾಭಿಮುಖವಾಗಿತ್ತು. ಆವಾಗ ಆ ಟೈಮಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ಎದುರುಗಳಿದ್ದ ಮನೆಗಳು ಎಲ್ಲ ಸುಡ್ತಾ ಇತ್ತಂತೆ, ಯಾಕಂದರೆ ಅಷ್ಟು ಪವರ್ ಜಾಸ್ತಿಯಾಗಿ. ಅದಾದಮೇಲೆ ಪೂರ್ವಾಭಿಮುಖವಾಗಿದ್ದ ಸೂರ್ಯನಾರಾಯಣ ದೇವರನ್ನು ಆಮೇಲೆ ಪಶ್ಚಿಮಮುಖವಾಗಿ ಇಟ್ಟ ಮೇಲೆ ಎಲ್ಲ ಕರೆಕ್ಟ್ ಆಯ್ತಂತೆ. ಬಲಿಗಲ್ಲೆಲ್ಲ ಉಲ್ಟಾ ಮಾಡಿ ತಂತ್ರದಲ್ಲಿ ಅದನ್ನು ಮೂರ್ತಿ ತಿರುಗಿಸಿದ್ರು, ಉರಿಯುವುದೆಲ್ಲ ಕಡೆ ನಿಲ್ಲಿಸಿದ್ರು. ಹಾಗೆ ಪಶ್ಚಿಮಾಭಿಮುಖ ಆಗಿರೋದು ಅಂದ್ರೆ ಶಕ್ತಿ ಜಾಸ್ತಿ ಆಗುತ್ತೆ ಪೂರ್ವಾಭಿಮುಖ ಆದ್ರೆ. ಅದಕ್ಕೆ ಅವರಿಗೆ ಶಾಪ, ಅವರ ಮನೆತನಕ್ಕೆ ಶಾಪ. ಅವ್ರ ತಂತ್ರದ ಅದನ್ನು ನಿಲ್ಲಿಸಿದ್ರಲ್ಲ, ಅದಕ್ಕೆ ನೀವು ಒಬ್ಬನೇ ಮಾಡ್ಬೋದು, ನೀವು ತಪ್ಪಿಬಿಡು ಮತ್ತೆ ನಾವು ರೇಟ್ ಬರ್ಬಾರ್ದು ಅಂತ. ಹಾಗೆ ಮತ್ತೆ ವರ್ಷಕ್ಕೊಂದ್ಸಲ ಮತ್ತೆ ಈ ಕಡೆ ಬರ್ಲಿಕ್ಕೆ ಇಲ್ಲ. ನಾಳೆ ಅಲ್ಲಿ ದೇವಸ್ಥಾನದ ವಿಶೇಷ ಇದನ್ನಿದ್ರೆ ಮಾತ್ರ ಬರ್ಲಿಕ್ಕೆ ಇಲ್ಲ. ಸೂರ್ಯನಾರಾಯಣ ದೇವಸ್ಥಾನದ ದ್ವಾರದಲ್ಲೂ ಕೂಡ ಸೂರ್ಯದೇವರ ಮೂರ್ತಿಯನ್ನು ಪಶ್ಚಿಮಾಭಿಮುಖವಾಗಿ ಕೂರಿಸಿದ್ದಾರೆ. ರಿನೋವೇಷನ್ ಆಗ್ತಾ ಇರೋದ್ರಿಂದ ದೇವರ ಮೂರ್ತಿಯನ್ನು ಮೇಲೆ ಇಟ್ಟಿದ್ದಾರೆ. ಈ ಬಸ್ದಿಯಲ್ಲಿ ನೀವು ನೋಡ್ಬೋದು ಹಳೆಯ ಕಾಲದ ಗ್ರಂಥಗಳೆಲ್ಲ ಇದೆ. ಎಲ್ಲ ಚೆನ್ನಾಗಿ ತೆಗೆದಿಟ್ಟಿದ್ದಾರೆ. ಜ್ಯೋತಿಷ್ಯ ಗ್ರಂಥಗಳು, ಅದು ಇದು ಎಲ್ಲ ಇದೆ ಅಂತೆ. ಗ್ರಂಥಗಳು ಇದು ಜೈನರಲ್ಲಿ ಭವಿಷ್ಯ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳು. ಅಲ್ಲಿಂದ ತೋಟಕ್ಕೆ ಹೋದ್ವಿ. ನಮ್ಮ ತೋಟದಿಂದ ಸ್ವಲ್ಪ ಹತ್ತಿರದಲ್ಲಿ ನೀರು ಹರಿಯುವಂಥ ಜಾಗ ಇತ್ತು, ಅಲ್ಲಿ ಹೋಗಿ
ನಂದಿನಿ ಮ್ಯಾಮ್ ಬಂದ ಟೈಮಲ್ಲಿ ಮೂಡುಬಿದ್ರೆಯಲ್ಲಿ ಕಂಬಳ ನಡೀತಾ ಇತ್ತು. ಸೊ ನಾವು ಕಂಬಳಕ್ಕೆ ಹೋದ್ವಿ. ಒಟ್ಟಿಗೆ ಜೊತೆ ಒಂದು ಬೆಟ್ಟಂಗಡಿದ ಜನಪ್ರಿಯ ಶಾಸಕರ ಹರೀಶ್ ಪೂಂಜೇರಿ ಸಿದ್ದಿನಮ ಸ್ವಾಮಿ ಧಾಮವಳಿ ಕಂಡು ಗುರುವಾಸಿದ ರತನಪತ್ರಗಳ ವಿಲೋಯ ಬಂಗಲೆ ಸ್ಟಾರ್ ಜಾಮೀನರಿಗಳ ಎತ್ತೂರು ತಮ್ಮ ತಂಡ ಗಿರಿಯಪ್ಪ ಪಾಂಡಾರನ ಉದಯಪತ್ರಗಳ ಮಾತರಿಗಳ ಬಂಧಿಸಿದ ಚೆನ್ನಾಗಿ ಕೋಟಿ ಕರೆತ ಕುಂದಾಪುರ ನಾಲ್ದೂರು ಸುವರ್ಣ ನಿಲಯ ದಿನಕರ ಕುಲಾರಣ ಕುಂದಾಪುರ ನಾಲ್ದೂರು ಸುವರ್ಣ ನಿಲಯ ದಿನಕರ ಕುಲಾರಣ 13.07 15.96 ಚೆನ್ನೈಗರ್ ವಾಲ್ಮೀಕಿ ಹಾಲಲ್ಲಿ ಲೂಸ್ ಲಾರೆನ್ಸ್ ಎಲ್ಲ ಬಂದಿರುವ ಚೆನ್ನೈಗರ್ 9 ಬಾಂಧವರ ಲೋನ ಮಕ್ಕಳು ಕೋಟಿಗರಿ ಆ 3 ಸೌಲಭ್ಯ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್, ಎಲ್ಲರಿಗೂ ನಮಸ್ಕಾರ.